ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರದೀಪ್ ಜ್ಯುವೆಲರ್ಸ್ ಮಾಲೀಕ ಪ್ರದೀಪ್ ಮಾತಾಡೋದು. ಬಂಗಾರ ಬೆಳ್ಳಿ ಗಗನಕ್ಕೆ ಹೋಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಪೂರ್ತಿ ಭಾರತ ಮಲಗಿದಾಗ ಕೇಂದ್ರ ಸರ್ಕಾರ ಇಂಪೋರ್ಟ್ ಕಸ್ಟಮ್ಸ್ ಡ್ಯೂಟಿ ಗೋಲ್ಡ್ ಸಿಲ್ವರ್ ಮೇಲೆ ಪ್ಲಾಟಿನಂ ಮೇಲೆ ತುಂಬ ಜಾಸ್ತಿ ಮಾಡಿದ್ದಾರೆ. ಬೆಳ್ಳಿ ಬಂಗಾರ 6% ಇತ್ತು, 15% ಮಾಡಿದ್ದಾರೆ. ಪ್ಲಾಟಿನಮ್ಮು 6.4 ಇತ್ತು, ಅದನ್ನು 15.4 ಮಾಡಿದ್ದಾರೆ. ಬಂಗಾರ ರೇಟು ನಾಳೆ ಡಬಲ್ ಆದರೂ ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಗಾಬರಿ ಆಗಬೇಡಿ. ವಿಪರೀತ ಇರ್ತಾ ಇದೆ ರೇಟು. ಇವತ್ತು ಬಂಗಾರ ರೇಟು 916 22 ಕ್ಯಾರೆಟು ಬಂಗಾರ ಬಂದ್ಬಿಟ್ಟು ಇವತ್ತು 15,390. ನಿನ್ನೆ 14,115, ಅಂದರೆ 10 ಗ್ರಾಮಿಗೆ 12,750 ರೂಪಾಯಿ ಜಾಸ್ತಿ ಆಯಿತು. 12750 ಒಂದೇ ದಿವಸ ಹೇಳ್ತಿದ್ದೀನಿ. 999 24 ಕ್ಯಾರೆಟ್ ಪ್ಯೂರ್ ಗೋಲ್ಡು ಇವತ್ತು 16,530, ನಿನ್ನೆ 15,160. 10 ಗ್ರಾಮಿಗೆ ಇವತ್ತು 13,700 ರೂಪಾಯಿ ನಿನ್ನೆಗಿಂತ ಜಾಸ್ತಿ ಆಗಿದೆ. ಆಭರಣ ಬೆಳ್ಳಿ ಬಂದ್ಬಿಟ್ಟು ಇವತ್ತು 2,93,000. 999 ಪ್ಯೂರ್ ಬೆಳ್ಳಿ 1 ಕೆಜಿಗೆ 2,96,000, ನಿನ್ನೆ 2,77,000. 1 ಕೆಜಿಗೆ 19,000 ರೂಪಾಯಿ ಜಾಸ್ತಿ ಆಗಿದೆ. ವಿಪರೀತ ಇರ್ತಾ ಇದೆ ರೇಟು, ಡೈಲಿ ಇರ್ತಾ ಇದೆ. ಇದಕ್ಕೆ ಸಿಂಪಲ್ ಪರಿಹಾರ, ನಿಮ್ಮ ಮನೇಲಿ ಏನು ಹಳೆ ಬಂಗಾರ ಯೂಸ್ ಮಾಡದೇ ಇರೋ ಹಳೆ ಬಂಗಾರ ಏನೇನು ನೋಡಿ, ಕಾಯಿನ್ಸ್ಗಳು, ಗಟ್ಟಿ ಬಂಗಾರ ಏನೇನು ತೊಗೊಂಡಿದೆ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು. ಎಕ್ಸ್ಚೇಂಜ್ ಬೇಕಾಗಿ ಮಾಡಿ ನಿಮಗೆ ಬೇಕಾದ ಒಳ್ಳೆಯ ಬಂಗಾರ 916 ವಿತ್ HUID ಹಾಲ್ಮಾರ್ಕ್ ಬಂಗಾರನ ಖರೀದಿ ಮಾಡ್ಬೋದು. ಯಾಕಂದರೆ ಇದು ದೇಶದ ಮೇಲೆ ಪ್ರೆಷರ್ ಬಿದ್ದಿರುತ್ತೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೇಲೆ ಪ್ರೆಷರ್ ಬೀಳುತ್ತೆ. ಈ ವೆಸ್ಟ್ ಏಷಿಯಾ ಕಾನ್ಫ್ಲಿಕ್ಟು ಏನು ಇರಾನು, ಇಸ್ರೇಲು, ಅಮೇರಿಕಾಗೆ ಏನು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಎಲ್ಲ ಎಕ್ಸ್ಪೋರ್ಟ್ ಸ್ಟಾಪ್ ಆಗುತ್ತೆ. ಆಟೋಮೆಟಿಕ್ಕು ಇಂಡಿಯನ್ ಕರೆನ್ಸಿ ವೀಕ್ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಬೇರೆ ದಾರಿ ಇರಲಿಲ್ಲ, ಆಟೋಮೆಟಿಕ್ ಅವರು ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಲೇಬೇಕಾಗುತ್ತೆ. ಈ ರೀತಿ ಜಂಪ್ ಆಗ್ತಾನೆ ಹೋಗುತ್ತೆ, ರೇಟ್ ಕಂಟ್ರೋಲ್ ಸಿಗೋದಿಲ್ಲ. ನಿಮ್ಗೆ ಹೇಳಿದ್ನಲ್ಲ, ನಾಳೆ ಬಂಗಾರ ಡಬಲ್ ಆದ್ರೂ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಇದೇ ರೀತಿ ವಿಪರೀತ ಇರ್ತಾ ಹೋಗುತ್ತೆ. ಆದಷ್ಟು ನಿಮ್ಮಲ್ಲಿ ಏನು ಹಳೆ ಬಂಗಾರ ಯೂಸ್ ಮಾಡದೇ ಇರೋ ಹಳೆ ಬಂಗಾರ, ಹಳೆ ಕಾಯಿನ್ಸ್ ಏನೇನಿದೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಐಟಮ್ ತೊಗೊಂಡೋಗಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಪೇಜನ್ನು, ನಿಮಗೆ ಡೈಲಿ ಬಂಗಾರ ರೇಟ್ಗಾಗಿ ಹೋಗುವ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ನಾನು ವೇಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನಿಮಗೆ ಏನೇನು ಬೇಕು ನೀವು ಕಾಮೆಂಟ್ಸ್ ಹಾಕ್ತಾ ಹೋಗಿ. ನಾನು ಆದಷ್ಟು ನಿಮಗೆ ರೇಟ್ ಅಪ್ಡೇಟ್ ಮಾಡುವ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭ ದಿನ.